ಹಾಯ್ ಪಡಿ. ಈಗ ಗೊತ್ತಾಗ್ತದೆ ನಾನೇ ಅಂತ ಗೊತ್ತಾಗ್ತದೆ ಈಗ ನನ್ನ ವಾಯ್ಸ್. ಶಿವನವ್ರು ಇವತ್ತು ಹೋಗುದಲ್ಲ, ಹಾಗೆ ಲಾಸ್ಟಿಗೆ ಈಗ ಅಮ್ಮನವ್ರು ಬರೋಕ್ಕಿಂತ ಮುಂಚೆ ಹೊಳೆಯಲ್ಲೆಲ್ಲ ಆಟಾಡಿ ಹೋಗುವ ಅಂತ ಸಾನಿಧ್ಯೆಲ್ಲ ಕಲ್ಲು ಹುಡುಕ್ತಾ ಇದ್ದಾಳೆ ಅವಳಿ ಕೊಂಡೋಗ್ಲಿಕ್ಕೆ. ನಾವು ಅಪ್ಪ ನಾನು ಒದ್ದೆ ಮಾಡು ಅಮ್ಮ ಎರಡು ಕಿನ್ನಿಗಳು ಹಾಲೆ ಇದರದ್ದು ಕಾಶಿ ಹಲ್ವಾ ಅಂತ ಹೇಳಿ ಮಾಡ್ಲಿಕ್ಕೆ ಆಗ್ತದೆ. ಅಕ್ಕ ಅವಳ ಕೈ ರುಚಿ ತುಂಬ ಫೇಮಸ್. ಇಷ್ಟು ಸಿಕ್ಕಿತ್ತು ನಮಗೆ ತೂರಿಲಿಕ್ಕೆ. ಇದನ್ನು ಅಕ್ಕ ಒಲೆಯಲ್ಲಿ ಮಾಡ್ತಾ ಇದ್ದಾಳೆ. ಟೇಸ್ಟಿಯಾಗಿ ಪರಿಮಳ ಉಂಟು. ತುಪ್ಪ ಸಹ ಅಕ್ಕನೇ ತಗೊಂಡು ಬಂದದ್ದು ಇದಕ್ಕೆ ಹಾಕ್ಲಿಕ್ಕೆ. ಬಾಬಾ ಕಾಶಿ ಅಲ್ಲ ಅಪ್ಪ ಕಾಶಿ ಅಲ್ವಾ. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಮೇ 20ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ವಿಶ್ವ ಹ್ಯಾಪಿ ಬರ್ತಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಮೇ 20ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನವೀನ್ ಶೆಟ್ಟಿ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಬರ್ತ್ಡೇ ಅಂತ. ನವೀನ್ ಅವರಿಗೆ ವಿಶ್ವ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಇದು ಕೆಲಸ ಎಲ್ಲ ಆಯಿತು, ತಿಂಡಿ ಎಲ್ಲ ತಿಂದಾಯಿತು. ನಿನ್ನೆ ನಾವು ಹಲಸಿನ ಹಣ್ಣಿದು ತಿಂಡಿ ಮಾಡಿದ್ವಿ, ಬಾಳೆ ಎಲೆಯಲ್ಲಿ ಮಡಚಿಡ್ದು. ಅದೇ ಇತ್ತು ಬೆಳಿಗ್ಗೆಗೆ. ತಿಂಡಿ ಎಲ್ಲ ತಿಂದಾಯಿತು. ಇವತ್ತು ಹೋಣಿಯವರೆಲ್ಲ ರಿಟರ್ನ್ ಆಗ್ತಾರೆ. ಮೊನ್ನೆ ಸಂಗೀತ ಹೋಣಿ ಎಲ್ಲ ಬಂದಿದ್ರಲ್ಲ, ಅವರು ಕರ್ಕೊಂಡು ಹೋಗ್ತಾರೆ. ಹೋಣಿ ಮಾಮಿ ಎಲ್ಲ ಇರ್ತಾರಲ್ಲ, ಅಚ್ಚಕ್ಕ ಬಂದಿದ್ದಾಳೆ ನಿನ್ನೆ. ಈಗ ಇನ್ನು ಬೆಳಿಗ್ಗೆ ದನಗಳ ಕೆಲಸ ಎಲ್ಲ ಸಹ ಆಯಿತು ಪ್ರಾಪರಾಗಿ. ಸಾಂಬಾರಾಯಿತು, ಅನ್ನ ಆಯಿತು, ಇನ್ನು ಸೊಪ್ಪಿಗೆ ಹೋಗೋದು. ಅಚ್ಚಕ್ಕ ಬಂದರೆ ಉಂಟಲ್ಲ, ಬೆಳಿಗ್ಗೆದು ಇಂದ ಮಧ್ಯಾಹ್ನದವರೆಗೆ ಏನೆಲ್ಲ ಕೆಲಸ ಉಂಟು ಅದು ಬೆಳಿಗ್ಗೆನೇ ಆಗಿ ಮುಗಿತದೆ. ಹಾಗೆ ಅಂದರೆ ಪ್ರಪ ಮಾಡ್ತಾ ಹೋಗೋದೇ ಕೆಲಸ. ಹಾಗೆ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಅಷ್ಟೇ. ಹಾಗೆಂತ ನಾನು ಕರ್ಕೊಂಡು ಹೋಗುವ. ಅವಳನ್ನು ಕಟ್ಟಿದ್ವಿ. ಗೊಳ್ಳಿ ಅಮ್ಮ ಇಲ್ಲಿದ್ದಾಳೆ. ಇವತ್ತು ಮನೆ ಹತ್ತಿರವೇ ಕಟ್ಟಿದ್ದೇವೆ. ಇಲ್ಲೇ ಮನೆ, ಇಲ್ಲೇ ಇವರನ್ನು ಕಟ್ಟಿದ್ದೇವೆ. ನಾವು ಸೊಪ್ಪಿಗೆ ಹೋಗೋದು. ನಮ್ಮಲ್ಲಿ ಇದಾಗಿದೆ ಕೋಕಮ್ ಅಂತ ಹೇಳ್ತೇವಲ್ಲ, ಪುನರ್ಪುಳಿ. ಈಗೊಳ್ಳಿ ಇದರಲ್ಲಿ ಉಂಟು. ಕೊಯ್ಲಿಲ್ಲ ನಾವು ಇನ್ನೂ ಸಹ. ಅಲ್ಲಿ ಉಂಟು. ಕೆಳಗೆ ಬಿದ್ದಿದೆಯಾ? ಬಿದ್ದಿದಾ? ಮೊನ್ನೆ ಪುಚ್ಚನೂ ನಾನು ಕೊಯ್ದಿದ್ದೆವು. ಸಿಹಿ ಅಷ್ಟೇ ಇರಲಿಲ್ಲ. ಸಿಹಿ ಉಂಟಲ್ಲ ರತ್ನ ಮಾಸಿ ಮನೆಯಲ್ಲಿ, ಅಲ್ಲಿ ಸುದೇಶ್ನ ಮನೆಯಲ್ಲಿ ಸಿಹಿ ಉಂಟಲ್ಲ, ಹಾಳ ಅಂತ. ಈ ಕಡೆ ಒಂದು ಕೋಕಮ್ ಸಿಕ್ಕಿದೆ ಅಕ್ಕನಿಗೆ. ಹಾರ ಅಂತ ಹುಳ ಕೊಯ್ಬೇಕಷ್ಟೇ. ಇಲ್ಲ ಉಂಟು. ಅಲ್ಲೇ ಸಹ ಬಂದಿದ್ದಾಳೆ ಕಾಡಿಗೆ ಇವತ್ತು. ಅಲ್ಲಿಯ ಶಿವು. ಅಹಲ್ಯ ದೂರ ಎಲ್ಲಿ? ಬೂವ ಕಾಡು ನೋಡ್ಲಿಕ್ಕೆ ಸೊಪ್ಪಿಗೆ ಬಂದೆವು. ಹಾಗೆ ದನಗಳನ್ನು ಬಿಟ್ಟು ಅಕ್ಕ ಹರಿತಿದ್ದಾಳೆ. ಸ್ಟಾರ್ಟ್ ಮಾಡಿದ್ಲು ಅವಳು. ಕಟ್ಟಾಯಿದಿಲ್ಲ ಆದರೆ ಅಪ್ಪ ಮತ್ತು ನಾನು ಹೋಗ್ತಿದ್ದೆ ಸೊಪ್ಪಿಗೆ. ಇವತ್ತು ಅಕ್ಕ ಇದ್ದಾಳಲ್ಲ, ಹಾಗೆ ಅಪ್ಪ ತೋಟಕ್ಕೆ ಹೋದ್ರೆ ಎಂತ ಗೊತ್ತಿಲ್ಲ. ನಾನು ಮತ್ತು ಅಕ್ಕ ಒಂದು ಕಡೆ ಸೊಪ್ಪು ಮಾಡಿ ಈಗ ಮನೆಗೆ ಹೋಗ್ತಿದ್ದೇವೆ. ಇವತ್ತು 10 ಗಂಟೆಗೆ ಹೋಗ ಎಲ್ಲ ಕೆಲಸ ಮುಗ್ತಿದ್ದೆ ನಮ್ಮದು. ಎನ್ನ ಪಡಿ. ಹಾಯ್ ಪಡಿ. ಈಗ ಗೊತ್ತಾಗ್ತದೆ ನಾನೇ ಅಂತ ಗೊತ್ತಾಗ್ತದೆ. ಈಗ ನನ್ನ ವಾಯ್ಸ್ ಕೇಳಿದರೆ ಓಡಿ ಬರ್ತಾರೆ ಇಬ್ಬರು ಸಹ. ಇವರಿಗೆ ಜಾಗ ಸುಮಾರು ಉಂಟು ಕೂತ್ಕೊಳ್ಳಿಕ್ಕೆ, ಆದರೆ ಇಲ್ಲೇ ಕೂತ್ಕೊಳ್ಬೇಕು ಇಬ್ಬರಿಗೆ ಸಹ. ಮುಂಚೆ ನಾನು ಹೇಳ್ತಿದ್ದೆಲ್ಲ, ಕಜ್ಜು ಒಬ್ಬನೇ ಪಾಪ, ಅವನಿಗೆ ಯಾರಿಲ್ಲ ಆಟಾಡಲಿಕ್ಕೆ ಅಂತ. ಇವರು ನೋಡಿ ಇಬ್ಬರು ಇದ್ದಾರಲ್ಲ, ಹಾಗಾಗಿ ಬೇಜಾರಿಲ್ಲ ಅವರಿಗೆ. ಇವರಿಬ್ಬರು ಮಾತಾಡ್ತಾ ಇರ್ತಾರೆ. ಅವರು ಅಷ್ಟಾಗಿ ಗಲಾಟೆ ಮಾಡ್ತಾ ಇರ್ತಾರೆ, ಒಟ್ಟಿಗೆ ಊಟ ಮಾಡ್ತಾರೆ, ಹಾಲು ಕುಡಿತಾರೆ. ಹಾಗಾಗಿ ನನಗೆ ಸಹ ಯೋಚನೆ ಇಲ್ಲ ಇವರದ್ದು ಅವರಷ್ಟಕ್ಕೆ ಇರ್ತಾರಲ್ಲ ಅಂತ. ಅಣ್ಣ ಎಂತ ಮಾಡೋದಾ? ಅಲ್ಲಿ ಅದು ಯಾರು ಗೋಡೆಯಲ್ಲಿ ಯಾರು? ಅವನದನ್ನೇ ಗೋಡೆಯಲ್ಲಿ ನೋಡುದು. ಚುಬ್ಬನಿ. ನಾವು ಹೊಳೆಗೆ ಬಂದ್ವಿ. ಮತ್ತು ಇವರು ಸಹ ಇದ್ದಾರೆ. ಶಿವನವ್ರು ಇವತ್ತು ಹೋಗುದಲ್ಲ, ಹಾಗೆ ಲಾಸ್ಟಿಗೆ ಈಗ ಅಮ್ಮನವ್ರು ಬರೋಕ್ಕಿಂತ ಮುಂಚೆ ಹೊಳೆಯಲ್ಲೆಲ್ಲ ಆಟಾಡಿ ಹೋಗುವ ಅಂತ ಬಂದದ್ದು. ಆಗದಿಂದ ಚರೆ ಮಾಡ್ತಿದ್ದಾನೆ ಎಷ್ಟೊತ್ತಿಗೆ ಹೊಳೆಗೆ ಹೋಗೋದು ಅಂತ. ಸಾನಿಧ್ಯೆಲ್ಲ ಕಲ್ಲು ಹುಡುಕ್ತಾ ಇದ್ದಾಳೆ ಅವಳಿ ಕೊಂಡೋಗ್ಲಿಕ್ಕೆ.
ನಾವು ಇಲ್ಲಿಗೆ ಮೊನ್ನೆ ತನಕ ಬರಲಿಲ್ಲ, ನಾವು ಅಲ್ಲೇ ಇದ್ದದ್ದು, ಯಾಕಂದರೆ ನೀರು ಜಾಸ್ತಿ ಇದ್ದರೆ ಮಕ್ಕಳು ಒದ್ದೆ ಆಗ್ತಾರಲ್ಲ ಅಂತ. ಈಗ ನಮ್ಮ ಶಿವು ಎಲ್ಲ ಕಲ್ಲು ಹುಡುಕ್ತಿದ್ದಾನೆ ಕೊಂಡೋಗ್ಲಿಕ್ಕೆ. ಅಪ್ಪ ಬರ್ತಾರಲ್ಲ ಓಮಿನಲ್ಲಿ ಎಲ್ಲ ಹಾಕಿ ಕೊಂಡೋಗೋದು, ಕಾರಲ್ಲಿ ಕಲ್ಲೇ ಕೊಂಡೋಗೋದು ಇವರು. ಚಂದ ಚಂದ ಕಲ್ಲು ಉಂಟು, ನಮಗೆ ಮಾತ್ರ ನೋಡಿ ಅಭ್ಯಾಸ ಅಲ್ಲ, ಅವರಿಗೆ ಕ್ಯೂರಿಯಾಸಿಟಿ, ಖುಷಿ. ಈಗಲ್ಲ ಮಳೆಗಾಲದಲ್ಲಿ ನೀರು ಎಲ್ಲ ಇದು ತೊಳೆದು ಹೋಗ್ಬೇಕು, ಆಗ ಚಂದ. ಹೌದು ಹೌದು, ಅಪ್ಪ ಬಂದರು. ಇಕೊಳ್ಳಿ ದೋಣಿ ಉಂಟು, ನಾವು ಮುಂಚೆ ಇದನ್ನು ನೀರಲ್ಲಿ ಬಿಡೋದು. ಹೀಗೆ ದೋಣಿ ಬಗ್ಗೆ ದೋಣಿ ಎಸೆ ಓಡುಂಚೆ ಪಾಣಿ ಅಂತ ಎಸೇಚ್. ಉಯ್ ಉಯ್ ಅಲ್ಲಿ ನೀವು ಇವತ್ತು ಲಾಸ್ಟ್ ಹೊಳೆಯಲ್ಲಿ ಆಟ ಆಡಲಿಕ್ಕೆ, ಇನ್ನು ಬರುವ ವರ್ಷ. ಅಪ್ಪ ನಾನು ಒದ್ದೆ ಮಾಡು ಅವ್ರು ಪೆಟ್ಟೆ ಕೊಟ್ಟಾರು. ಅಪ್ಪ ಮತ್ತು ಅಕ್ಕ ಇದು ಕಟ್ಟದ್ದು ಟರ್ಪಲ್ ತೆಗಿತಿದ್ದಾರೆ. ಟರ್ಪಲ್ ಅಂದರೆ ಪ್ಲಾಸ್ಟಿಕ್. ಹಾಗೆ ಇನ್ನು ಮಳೆ ಸ್ಟಾರ್ಟ್ ಆಯ್ತಲ್ಲ, ನಾವು ಮೇ ಎಂಡಿಗೆ ಆಗುವಾಗ ತೆಗೆದು, ಆದರೆ ಈ ವರ್ಷ ಸ್ವಲ್ಪ ಬೇಗ ಬರ್ತದೆ. ಈ ಅಕ್ಕ ಒಂದು ಆಟ ಆಡ್ತಿದ್ದಾಳೆ ಅಪ್ಪನೊಟ್ಟಿಗೆ. ಇವರು ನೋಡಿ ಕಲ್ಲು ಕೊಂಡೋಗುದಂತೆ. ಒಂದು ಇಷ್ಟು ಉಂಟು, ಇದು ಶಿವುದಾ? ಇದು ಅಕ್ಕಂದಂತೆ, ಅಕ್ಕನಿಗೆ ಕೊಂಡೋಗ್ಲಿಕ್ಕೆ ಉಂಟು. ಹೇಗೆ ಕೊಂಡೋಗ್ತಾರೆ ಗೊತ್ತಿಲ್ಲ. ಒಂದು ಇದು ಗೋಣಿ ತರಬೇಕಿತ್ತು, ಗೋಣಿ ತುಂಬಿಸಿ ಕೊಂಡೋಗ್ಲಿಕ್ಕೆ. ಗೋಣಿ ಬಂದಿದ್ದಾರೆ. ಶಿವನ ಅಮ್ಮ, ಶಿವು ಹೇಳಲಿಕ್ಕಿಲ್ಲ, ಶಿವು ಮೊನ್ನೆಯಿಂದ ಕಾಯ್ತಿದ್ದಾನೆ ಅಮ್ಮನಿಗೆ ಕಂಪ್ಲೇಂಟ್ ಹೇಳಲಿಕ್ಕೆ. ಮಾಮಿ ಒಳ್ಳೆ ಮಾಮಿ ಒಳ್ಳೆ. ಮಮ್ಮಿಯವರು ಹೊರಟರು. ಶಿವು ಟಾಟಾ, ಅಹಲಿ ಟಾಟಾ, ಅಪುಲಿಯಾ ಟಾಟಾ, ಟಾಟಾ ಅಪುಲಿಯಾ. ನೋಡಿ ತಾಚಿ ಬರ್ತಾ ಉಂಟಾ ಅಂತ ಊಟ ಮಾಡಿ. ಈ ಅಕ್ಕಂದೊಂದು ಉಪದೇಶ ಮುಗಿಯುವುದಿಲ್ಲ, ಅಕ್ಕಂದೊಂದು ಲೆಕ್ಚರಿಂಗ್ ಮುಗಿಯುವುದಿಲ್ಲ. ಮಳೆ ಬರ್ತಾ ಉಂಟು, ಸಂಜೆ ಆಯಿತು. ನಾವು ಹುಲ್ಲು ತಗೊಂಡು ಬಂದೆವು, ನಾನು ಮತ್ತೆ ಅಕ್ಕ. ಅಷ್ಟರಲ್ಲಿ ಮಳೆ ಸಹ ಬರಲಿಕ್ಕೆ ಶುರುವಾಯಿತು. ಇವತ್ತು ಕುಂಬಳಕಾಯಿ, ಬೂದು ಕುಂಬಳಕಾಯಿ ಉಂಟಲ್ಲ, ಆಶ್ಗರ್ಡ್ ನಮ್ಮ ಯಾವುದ್ರಲ್ಲಿ ಮನೆ ಎದುರು ಹಾಗಲಕಾಯಿ ಮತ್ತು ಹೀರೆಕಾಯಿ ಎಲ್ಲ ಆದ ಚಪ್ಪರದಲ್ಲಿ ಬೀಳ್ತಿದ್ದು ಆಶ್ಗರ್ಡ್ ಇತ್ತಲ್ಲ, ಅದರದ್ದು ಹಲ್ವ ಮಾಡೋದು. ಇದರದ್ದು ಕಾಶಿ ಹಲ್ವ ಅಂತೇಳಿ ಮಾಡ್ಲಿಕ್ಕೆ ಆಗ್ತದೆ. ಅಕ್ಕ ಅವಳ ಕೈ ರುಚಿ ತುಂಬ ಫೇಮಸ್ ಆಯಿತಾ, ಮುಂಚೆ ಅಲ್ಲಿಂದ ಬರುವಾಗ ಮಾಡಿ ತರೋದು ನಮಗೆ. ಹಾಗೆ ನಮ್ಮ ಮನೆಯಲ್ಲಿ ಉಂಟಲ್ಲ, ಇವತ್ತು ಮಾಡುವ ಅಂತ ರೆಡಿ ಮಾಡ್ತಾ ಇದ್ದಾಳೆ. ಹಾಗೆ ಈಗ ಕೊಯ್ದೆಲ್ಲ ಆಯಿತು. ಅಮ್ಮ 2 ಕಿನ್ನಿಗಳು ಹಾಲೆಲ್ಲ ಕುಡ್ದು ಆಯ್ತು. ಅಮ್ಮ ಈಗ ಹೊರಟದ್ದು. ಬೇಕಾದ್ರೆ ಟಿಂಕಿಗೆ ಹಾಕಬೇಕಾಯ್ತಾ, ಊಟ ಇಷ್ಟು ಸಿಕ್ಕಿತ್ತು ನಮಗೆ ತುರಿಲಿಕ್ಕೆ. ಇದನ್ನು ಈಗ ತುರಿದೆಲ್ಲ ಆಯಿತು. ಇನ್ನು ಸಕ್ಕರೆ ಬರಲಿ ಅಂತ ಕಾಯ್ದು, ಇವರು ಸಕ್ಕರೆ ತೆಕ್ಕೊಂಡು ಬರಬೇಕಷ್ಟೇ. ಹಾಗೆ ಸಕ್ಕರೆ ಇಲ್ಲ, ಹಾಗೆ ಬಾಕಿಯಾಗಿದೆ. ನಿನ್ನೆ ಅಕ್ಕ ಬರುವಾಗ ಇನ್ನು ತರಬೇಕಂತ ಕೇಳಿದ್ರು, ನನಗೆ ಮರ್ತೆ ಹೋಗಿತ್ತು ಹೇಳಲಿಕ್ಕೆ. ಮಳೆ ಬಿಟ್ಟಿದೆ, ಈಗ ಮೋಡ ಉಂಟು. ಸ್ವಲ್ಪ ಸಾಧಾರಣ ಮಳೆ ಬಂದು ನಿಂತಿದ್ದು. ಡೈಲಿ ಹೀಗೆ ಆಗ್ತದೆ. ಅಪ್ಪ ಇದು ಹಲಸಿನ ಹಣ್ಣು ಕೊಚ್ಚುತ್ತಾ ಇದ್ದಾರೆ. ಹಾಗೆ ಟಿಂಕಿಗೆ ಹಾಕಲಿಕ್ಕೆ ಕರೆದ್ರು. ನನಗೆ ಹಲಸಿನ ಹಣ್ಣು ಬೇಡ ಅಂತ ಹೇಳಿದ್ದೆ. ಅದಕ್ಕೆ ಈಗ ಟಿಂಕಿ ಮತ್ತು ಕೂರ ಕಾಯ್ತಾರಲ್ಲ, ಹಾಗೆ ಅವರಿಗೆ ಹಾಕುವ ಅಂತ ಬಂದೆ. ಮತ್ತು ಇವರಿಗಿಬ್ಬರಿಗೆ ಕೊಚ್ಚಿ ಕೊಡೋದಲ್ಲ ಅಪ್ಪ. ಎಂತ ಮಾಡೋದಮ್ಮ, ಇವತ್ತು ಇವಳನ್ನು ಕರ್ಕೊಂಡೆಲ್ಲ ಅಕ್ಕ ಬಂದು ಮಧ್ಯಾಹ್ನ, ನಾನು ಮಲಗಿದ್ದೆ. ಹಾಗೆ ಇವರಿಬ್ಬರನ್ನು ಸಹ ಅಕ್ಕನೇ ಕರ್ಕೊಂಡು ಬಂದು ಕಟ್ಟಿದ್ದು. ಅಕ್ಕ ಒಲೆಯಲ್ಲಿ ಮಾಡ್ತಾ ಇದ್ದಾಳೆ. ಕಾಶಿ ಹಲ್ವ ರೆಡಿ ಆಗ್ತಾ ಉಂಟು.
ರುಚಿ ಹಲ್ವಾ ರೆಡಿಯಾಗಿದೆ. ಸೇಮ್ ನಮಗೆ ಹೋಟೆಲಲ್ಲಿ ಸಿಗ್ತದಲ್ಲ ಅದೇ ಥರ ರುಚಿ. ಇದಕ್ಕೆ 2 ಹಾಕಿದ್ದಿತ್ತು. ಈಗ ನೋಡಿ ಎಷ್ಟು ಕಡಿಮೆ ಆಗ್ತದೆ. ಫಂಕ್ಷನಲ್ಲಿ ನಮಗೆ ಅಷ್ಟೆಲ್ಲ ಬಡಿಸ್ತಾರಾದರೆ ಅವರು ಎಷ್ಟು ತುರಿಬೇಕು ಅಂತ ಯೋಚನೆ ಆಗ್ತಾ ಉಂಟು ನಮಗೀಗ. ಇದನ್ನು ಮಾಡಿದ ಮೇಲೆ 2 ಇತ್ತು, 2ರಲ್ಲಿ ಇಷ್ಟ ಆಯಿತು. ಹಾಗೆ ನೋಡಿ ಚೆಂದ ಟೇಸ್ಟಿಯಾಗಿ ಪರಿಮಳ ಉಂಟು. ತುಪ್ಪ ಸಹ ಅಕ್ಕನೇ ತಗೊಂಡು ಬಂದದ್ದು ಇದಕ್ಕೆ ಹಾಕಲಿಕ್ಕೆ. ಅಕ್ಕ ಇಷ್ಟೆಷ್ಟು ಹಳದಿ ಉಂಟು ನೋಡಿ. ತುಪ್ಪ ನೋಡಿ ಇವಳದು, ಇದು ತುಪ್ಪ ನೋಡಿ. ಇನ್ನಿದು ಗಣಿಗೆ ಅಂತೆ ತಿನ್ನಲಿಕ್ಕೆ ಅಂತ ಅಕ್ಕ ಹೇಳ್ತಾ ಇದ್ಲು. ಬಾಬಾ ಕಷಿ ಅಲ್ಲ ಅಪ್ಪ ಕಾಶಿ ಹಲ್ವಾ ತಿಂತಿದ್ದಾರೆ. ಸೂಪರ್ ಆಗಿದೆ ನೋಡಿ. ನೋಡಿ ಹೋಟೆಲಲ್ಲಿ ಸಿಗೋದುಂಟು. ಇವರು ಕೂಡ ಬಂದರು ತಿನ್ನೋದು.